ಕೆನಡಾದಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಉಸಿರು ನಿಲ್ಲಿಸಿದ್ರು ಚಂದನ್ ಕುಮಾರ್ ಅನ್ನೋರು. ಸೊ ಅವರ ಮೃತದೇಹ ಕರ್ನಾಟಕಕ್ಕೆ ತರಿಸ್ಕೊಡಿ ಅಂತ ಪಾಪ ಅವ್ರ ಪೋಷಕರು ಕೇಳ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಮನವಿಯನ್ನ ಆ ಕುಟುಂಬ ಮಾಡಿಕೊಂಡಿದೆ. ಮೃತ ಚಂದನ್ ಅವರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಮಗನ ಫೋಟೋ ಹಿಡಿದುಕೊಂಡು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಚಂದನ್ ನಿವಾಸಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿ ಕೊಟ್ಟಿದ್ದಾರೆ. ಹಾಗೆ ಪೋಷಕರಿಗೆ ಧೈರ್ಯ ಹೇಳೋ ಕೆಲಸವನ್ನು ಕೂಡ ಪರಮೇಶ್ವರ್ ಮಾಡಿದ್ದಾರೆ. ಜವಾಬ್ದಾರಿಯುತ ಸಚಿವರಾಗಿ ಸಾಂತ್ವನದ ನುಡಿಗಳನ್ನಾಡಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ, ಈ ಕಷ್ಟಕರ ಸಂದರ್ಭದಲ್ಲಿ ಸರ್ಕಾರ ನಿಮ್ಮ ಜೊತೆಗಿರುತ್ತೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಏನ್ ಮಾಡೋದು ಈಗ ನಿರೀಕ್ಷಿತ ಇವೆಲ್ಲ ನಮಗೆ ಹೇಳಿ ಬರೋದಿಲ್ಲ. ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ ಸರ್. ಸೊ ನೀವು ಚಂದನ್ ಕುಮಾರ್ ಅವರ ನಿವಾಸಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿ ಕೊಟ್ಟಿದ್ದಾರೆ. ಫ್ಯಾಮಿಲಿಯವರಂತೂ ಪಾಪ ಅವರು ಕಣ್ಣೀರು ಬತ್ತಿ ಹೋಗೋಷ್ಟು ಅಳ್ತಾನೆ ಇದ್ದಾರೆ. ಒಂದು ರಾಜಕಾರಣಿಗಳು ಮಾಡ್ಬೋದಾಗಿರೋದು ಸಾಂತ್ವನದ ನುಡಿಗಳು, ಅದನ್ನು ಹೇಳಿದ್ದಾರೆ. ಹಾಗೂ ಶೀಘ್ರಾತಿ ಶೀಘ್ರ ಮೃತದೇಹವನ್ನು ತೆಗೆದುಕೊಂಡು ಬರ್ತೀವಿ ಅಂತ ಕೂಡ ತಿಳಿಸಿದರು. ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್, ಭರವಸೆ ಕೊಟ್ಟಿದ್ದಾರೆ. ಯಾವುದು ತೊಂದರೆ ಇಲ್ದಂಗೆ ಮಾಡ್ಕೊಡ್ತೀವಿ ಅಂತಾನು ಹೇಳಿದ್ದಾರೆ. ಹ್ಞೂ ಸರ್, ಶನಿವಾರ ಇದ್ರೆ ಭಾನುವಾರ ಬರುತ್ತೆ ಅಂತ. ನಾಳೆ ಟೊರೊಂಟೊದಲ್ಲೇನೋ ಇದರಲ್ಲಿ ಅಂತಿಮ ದರ್ಶನ ಸರ್. ಏನಾದ್ರು ಹೇಳಿದ್ರೆ ನಿಮ್ಗೆ ಯಾರು ಸ್ನೇಹಿತರಲ್ಲಿದ್ದವರು? ಈಗ ಬಂದಿದ್ರು ಸರ್, ಅವ್ರನ್ನ ಇನ್ನು ನಾವೇನು ವಿಚಾರಿಸಿಲ್ಲ, ಬರ್ತೀನಿ ಅಂತ ಹೋದ್ರು. ಸಾಕಷ್ಟು ಹೆಸರು ಮಾಡಿದ ನಿಮ್ಮ ಮಗ ಅಲ್ಲಿ ಕನ್ನಡದಲ್ಲಿ ತುಂಬಾ ಮಾಡಿದಾನೆ ಸರ್, ಹೆಸರು ಒಂದಲ್ಲ ಎರಡಲ್ಲ. ಮಾನ್ಯ ಗೃಹ ಸಚಿವರು ಮತ್ತು ಮಾಜಿ ಶಾಸಕರಾದಂಥ ಶ್ರೀನಿವಾಸ ಮೂರ್ತಿ ಅವರು, ಆಮೇಲೆ ಹಾಲಿ ಶ್ರೀನಿವಾಸ ಮೂರ್ತಿ ನಮ್ಮ MLA ಅವರು ಎಲ್ಲರೂ ಬಂದಿದ್ದರು. ನಿಮಗೆ ಏನು ಬೇಕೋ ನಾವು ಎಲ್ಲ ಸಹಾಯ ಮಾಡ್ತೀವಿ. ಪಾರ್ಥಿವ ಶರೀರ ಥರದ್ದು ಕೂಡ ನಮಗೆ ಅನುಕೂಲ ಮಾಡಿಕೊಡ್ತೀವಿ. ಎಲ್ಲ ಥರದ ಒಂದು ಪ್ರಯತ್ನಗಳನ್ನು ಮಾಡಿದ್ದೀವಿ. ಅಲ್ಲಿನ ಒಂದು ಕೆನಡಾ ಒಂದು ಪಾರ್ಲಿಮೆಂಟ್ ಭವನಕ್ಕೂ ಕೂಡ ಅದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ನೀವು ಧೈರ್ಯವಾಗಿರಿ, ನಿಮ್ಮ ಪಾರ್ಥಿವ ಶರೀರ ತಂದು ನಿಮ್ಮ ಮಾತೃಭೂಮಿ ಇದರಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಹಾಗೂ ನಿವೃತ್ತ ಶಿಕ್ಷಕರು ಮಾನ್ಯ ನಂದಕುಮಾರ್ ಅವರ ಮಗ ಚಂದನ್ ಕುಮಾರ್ ಅವರು ಕೆನಡಾದಲ್ಲಿ ಟೊರಾಂಟೊದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ ಮತ್ತು ಎಲ್ಲರಿಗೂ ಸಹಾಯ ಮಾಡೋದ್ರಲ್ಲಿ ವಿಶೇಷವಾಗಿ ಅಲ್ಲಿ ಟೊರಾಂಟೊದಲ್ಲಿ